ಮಕ್ಕಳಿಗೆ ಜೀವನದ ಆದರ್ಶಗಳು ಕಲಿಸಿದರೆ ಪೋಷಕರು ಸಂಸ್ಕಾರಗಳನ್ನು ಬೆಳೆಸಬೇಕು ಎಂದು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜೆ ರಾಜಣ್ಣ ತಿಳಿಸಿದರು. ಮಧುಗಿರಿ ತಾಲೂಕಿನ ಮಿಡಗೇಶಿ ಗ್ರಾಮದ ಶ್ರೀ ಶಾರದಾಂಬಾ ವಿದ್ಯಾಮಂದಿರದ ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಮಹತ್ತರ ಸಾಧನೆಗಳತ್ತ ಮುನ್ನಡೆಯಬೇಕು ಎಂದರೆ ಶಿಕ್ಷಣ ಮುಖ್ಯ. ಈ ಶಾಲೆ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ. ಶಿಕ್ಷಣದ ಜೊತೆಗೆ ಸಮಾಜದ ಕಲ್ಯಾಣಕ್ಕಾಗಿ ದುಡಿಯುವ ಮನೋಭಾವವನ್ನು ಬೆಳೆಸಬೇಕು ಎಂದರು. ನಾವು ಹೆಚ್ಚು ಮಾತಾಡಲ್ಲ, ಆಗಲೇ ಕಾಲಾವಕಾಶ ಆಗಿದೆ. ನಾನು ಶಿವಣ್ಣವರಲ್ಲಿ ಬಹಳ ಸರಿ ಮನವಿ ಮಾಡಿದೆ. ನಾನು ಶಿವಣ್ಣ ಗುಟ್ಟೆನಲ್ಲಿ ಒಂದು 2 ಎಕರೆ ಜಮೀನು ತಕ, ಮುಂದೆ ಜಮೀನು ಬಹಳ ಬೆಳೆ ಬರ್ತೈತೆ, ನಿನಗೆ ತೊಂದರೆ ಆಗತ್ತೆ ಮುಂದೆ ಅಂತ. ಆದರೆ ನಾವ್ಯಾರೂ ಊಹಿಸಿರ್ಲಿಲ್ಲ 1 ಎಕರೆ 20-25 ಲಕ್ಷಕ್ಕೆ ಹೋಗುತ್ತೆ ಅಂತ. ನಾವೇನು 50,000 30,000 ತಗೊಂಡು ಜಮೀನು ಇವತ್ತಿನ ದಿನ 30-40 ಲಕ್ಷಕ್ಕೆ ಹೋಗ್ತಾ ಇದೆ. ಶಿವಣ್ಣವರು ಬಹಳ ಕಷ್ಟ ಬಿದ್ದು ವಿದ್ಯಾಸಂಸ್ಥೆ ಮಾಡಿದರು. ಅವರಿಗೆ ನಮ್ಮ ಮಲ್ಲಣ್ಣರು, ನಾವು, ನಮ್ಮ ಮಿಡಗೇಶಿ ಗ್ರಾಮದ ಎಲ್ಲ ಮುಖಂಡರುಗಳು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಆದರೆ ಅವರು ಸ್ವಂತ ಕಟ್ಟಡ ಮಾಡಲಿಲ್ಲ, ಒಂದು ಬಾಧೆ ನನಗಿದೆ. ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ ಆಯುರ್ವೇದಕ್ಕೆ ಕೊಟ್ಟು ಸ್ವಂತ ಕಟ್ಟಡ ಮಾಡಿ ನಮ್ಮ ಮಿಡಗೇಶಿ ಹೋಬಳಿಯ ಪ್ರತಿಯೊಬ್ಬ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ. ಪೋಷಕರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ನಿಮ್ಗೆ ಎಷ್ಟೇ ಕಷ್ಟ ಇದ್ರೂ ಸಹ ನೀವು ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ನನಗೆ 2 ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು 2 ಮಾತಾಡ್ತೀನಿ. ಸಂಸ್ಥಾಪಕ ಕಾರ್ಯದರ್ಶಿ ಶಿವಣ್ಣ ಎಸ್ ಮಾತನಾಡಿ, ಶಾಲಾ ವಾರ್ಷಿಕೋತ್ಸವವು ಮಕ್ಕಳ ಪ್ರತಿಭೆ ಅರಳಿಸುವ ವೇದಿಕೆಯಾಗಿದ್ದು, ಶಿಸ್ತು, ಸಂಸ್ಕಾರ, ಸ್ವದೇಶಿ ಸಂಸ್ಕೃತಿ, ಭಾಷಾಭಿಮಾನ ಮತ್ತು ಸಮಾಜ ಪರಿವರ್ತನೆ ಶಾಲೆಯ ಮುಖ್ಯ ಗುರಿಯಾಗಿದೆ ಎಂದರು. 15 ವರ್ಷದಿಂದ ಸಂಸ್ಥೆ ನಡೆಯುತ್ತಿದ್ದು, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಪ್ರತಿ ವರ್ಷ 3 ರಿಂದ 5 ಜನ ಮೆಡಿಕಲ್ ಸೀಟು ಪಡೆಯುತ್ತಿದ್ದು, ಈ ಸಂಸ್ಥೆಯ ಶೈಕ್ಷಣಿಕ ಗುಣಮಟ್ಟವನ್ನು ತೋರಿಸುತ್ತದೆ ಎಂದರು. ಫಲಿತಾಂಶ ತುಂಬಾ ಚೆನ್ನಾಗಿದೆ. ಹಿಂದಿನ ಒಂದು ಸಾಲಲ್ಲಿ 2 ಮೆಡಿಕಲ್ ಸ್ಟೂಡೆಂಟ್ಸು ಹೋಗಿದ್ರು. ಈ ವರ್ಷ 4 ಜನ ಮೆಡಿಕಲ್ಗೆ ಹೋಗಿದ್ದಾರೆ. ಹಾಗಾಗಿ ನಮಗೆ ಪ್ರೋಗ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಒಂದು ಬಂಡವಾಳನೇ ಪ್ರೋಗ್ರೆಸ್. ಫಲಿತಾಂಶ ಚೆನ್ನಾಗಿ ಬರೋದ್ರಿಂದ ನೋಡಲಿಕ್ಕೆ ಅಂತ ಆಗ್ತಾ ಇದೆ. ಮುಂದಿನ ತಿಂಗಳಲ್ಲಿ ಇನ್ನೂ ಚೆನ್ನಾಗಿ ಮೇಂಟೈನ್ ಸ್ಥಳೀಯರ ಸಹಕಾರ ಮತ್ತು ಪೋಷಕರ ಸಹಕಾರ ತುಂಬ ಚೆನ್ನಾಗಿದೆ. ಅವ್ರು ನಮಗೆ ಸ್ಥಳೀಯರು ಮತ್ತು ಪೋಷಕರು ಸಹಕಾರ ಚೆನ್ನಾಗಿ ಕೊಡೋದ್ರಿಂದ ನಮ್ಮ ಶಾಲೆ ಇನ್ನು ನಾವು ಹೈಸ್ಕೂಲ್ನ ಮಾಡಬೇಕು ಅಂತ ಇದೀವಿ. ಅದಕ್ಕಿಂತ ಸ್ವಲ್ಪ ಬಿಲ್ಡಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಹೈಸ್ಕೂಲ್ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಹೈಸ್ಕೂಲ್ ಸಹ ಮಾಡಬೇಕು ಅಂತ ಇದ್ದೀವಿ. ನನಗೆ ಗೊತ್ತು, ನಿಮ್ಮ ತಾಳ್ಮೆ ನಾವು ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ. ನೀವ್ಯಾರು ನಮ್ಮ ಕಾರ್ಯಕ್ರಮನ ಭಾಷಣ ಕೇಳಕ್ಕೆ ಯಾರು ಬಂದಿಲ್ಲ. ನೀವು ಬಂದಿರೋದು ನಿಮ್ಮ ಮಕ್ಕಳ ಪ್ರತಿಭೆ ಮತ್ತು ಅವರ ಪ್ರಗತಿಯನ್ನು ನೋಡಿ ಸಂತೋಷ ಪಡಕ್ಕೆ ಬಂದಿರೋದು ಅಂತೇಳಿ ನನಗೆ ಅರ್ಥ ಆಗಿದೆ. ಆದರೂ ಸಹ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಬೇಕಾದ್ರೂ ಸಭಾ ಕಾರ್ಯಕ್ರಮ ಮಾಡಿ ಹಿರಿಯರಿಂದ ಆ ಶಾಲೆಗೆ ಮತ್ತು ಮಕ್ಕಳಿಗೆ ಶುಭಾಶಯ ಕೋರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೆಸಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ಮಲ್ಲಿಕಾರ್ಜುನಯ್ಯ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಚಿತ್ತಯ್ಯ, ಬಿಆರ್ಸಿ ಪವನ್ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಉಮಾದೇವಿ ಎನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಸಿಆರ್ಸಿ ರಮೇಶ್, ಕಾಂಗ್ರೆಸ್ ಮುಖಂಡ ಎಸ್ಎನ್ ರಾಜು, ಮುಖ್ಯ ಶಿಕ್ಷಕಿ ಅನಿತಾ ಲಕ್ಷ್ಮಿ ಸೇರಿದಂತೆ ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಜರಿದ್ದರು.